ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? 20 ವರ್ಷ ಗಂಟೆ ಇದ್ದೀನಿ. 20 ವರ್ಷದಿಂದ ಮಾಡ್ತಾ ಇದ್ದೀರಾ. ಏನೇನು ಗಿಡ ಸಿಗುತ್ತೆ ಇಲ್ಲಿ? ಇಲ್ಲಿ ಮಹಾಗನಿ, ಗೋಣಿ, ಈ ಹೂವರ್ಸಿ, ಆಮೇಲೆ ಜಮ್ನೇರ್ಲೆ, ನಾಯನೇರ್ಲೆ, ಹತ್ತಿ, ಅರಳಿ, ಬೇವು, ಸೀತಾಫಲ, ಮಹಾಗನಿ. ಇದು ಹೊಸದಾಗಿ ಎಲ್ಲರೂ ಈಗಾಗಲೇ 5 ವರ್ಷ ಇಟ್ಟರೆ ಈಚೆಗೆ ಎಲ್ಲ ಇದನ್ನೇ ಹೆಚ್ಚಿಗೆ ಇದು ಮಾಡ್ತಾವ್ರೆ. ಒಳ್ಳೆ ಉಪಯೋಗ ಕೊಟ್ಟೈತೆ ಅಂತ. ಮಹಾಗನಿ. ಮಹಾಗನಿ ಗಿಡ ಇದು. ಇದು ಹೊಂಗೆ ಮರ ಬಿಡಿ, ಹೊಂಗೆ ಮರ ಎಲ್ಲ ಗೊತ್ತಿರ್ತೈತೆ. ಇದು ಒಂದೇ ಗಿಡ. ಇದು ಅಷ್ಟೇ ಬಾಟ್ಲು ಪಟ್ಟಿ ಅದು ಇದು ಸಾಮಾನ್ಯ ಬರೋದು. ಆಲದ ಮರ. ಆಲದ ಮರ. ಹತ್ತಿ ಗಿಡ. ಅಲ್ಲ, ಇದು ಏನು ಉಪಯೋಗ? ಹತ್ತಿ ಮರ ಹೇಳಪ್ಪ. ಅದೇ ಮನೆ ಏನಾದ್ರು ಹಣ್ಣುಗಳು ಪ್ರಾಣಿಗಳು ಅವು ತಿನ್ನಕ್ಕೆ. ಇದು ಇದು ಗೋಣಿ ಮರ. ಇದು ಹೂವರ್ಸಿದೆ. ಹೂವರ್ಸಕ್ಕಾಗಿ ಕಡ್ಡಿ ಅಂತ ಅದಕ್ಕೆ ಬೇಕಾಗ್ತದೆ ಔಷಧಿ. ಗಿಡಮೂಲಿಕೆ ಥರ. ಇವೆಲ್ಲ ಗಿಡಮೂಲಿಕೆ ಗಿಡಮೂಲಿಕೆ ಥರ ವರ್ಕ್ ಆಗುತ್ತೆ, ಯೂಸ್ ಆಗುತ್ತೆ. ಹತ್ತಿ ಗಿಡ ಮಾತ್ರ ಅದೇ ಪ್ರಾಣಿಗೆ ಆಹಾರ, ಹಣ್ಣು. ಇದು ಅದೇ ಅಲ್ವಾ? ಇದು ಅದೇನೆ. ಇದು ಪರ್ಮತ್ತಿ. ಅಂದರೆ ಮರ ಅಷ್ಟೇ ಯೂಸ್ ಬರುತ್ತೆ. ಸಾಮಾನುಗಳು ಮನೆ ಕಟ್ಸೋಕ್ಕೆ, ಬಾಗಿಲು, ಕಿಟಕಿ ಅದಕ್ಕೆಲ್ಲ ಬರುತ್ತೆ. ಹೌದು. ಜಮ್ನೇರ್ಲೆ, ಮಹಾಗನಿ ಇವೆಲ್ಲ ಹೋಗಂತವೆ. ಅತಿ ಹೆಚ್ಚು ಇವೇ ನಿಮ್ಮಲ್ಲಿ ಹೋಗೋದು, ಸೇಲ್ ಆಗಂಥದ್ದು. ಅಲ್ಲಿ ಸರ್, ಇಲ್ಲಿ ಏನಾದ್ರು ಇಲ್ಲಿ ಯಾರಾದ್ರೂ ಬಂದು ರೈತರು ತಗೊಳ್ಬೇಕು ಅಂದ್ರೆ ಏನಾದ್ರು ದುಡ್ಡು ಏನಾದ್ರು ಕೊಡ್ಬೇಕಾ? ಅದು ಅಲ್ಲಿ ಆಫೀಸ್ನಿಂದ ಅವರೇ ಇದು ಮಾಡ್ತಾರೆ. ಹಂಗೆ ಅವ್ರು ಹೇಳಿ ಕಳಿಸಿ ಇದು ಮಾಡ್ತಾರೆ. ಆ ಮುಖಾಂತರ ರೈತರು ತಗೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ, ನೀವು ಇವರಿಗೆ ಕೊಡ್ತೀರಾ? ಇವಾಗ ಹೆಂಗೆ ಹೇಳಿ ನೋಡಿ ಆ ಥರ ಫೋನ್ ಮಾಡಿ ಹೇಳಿದ್ರೆ ನೀವು ಇನ್ಫಾರ್ಮ್ ಮಾಡಿದ್ರೆ ನೀವು ಕೊಡ್ತೀರಾ? ಓಕೆ ಸರ್. ಗಂಧದ ಮರ. ಇದೇನು ಬೀಜ ಹಾಕದ? ಇಲ್ಲ, ಬೀಜನೂ ಹಾಕ್ತೀವಿ, ಸಸಿನೂ ಹಾಕ್ತೀವಿ. ಎಲ್ಲ ಗಿಡಗಳನ್ನ ಮತ್ತೆ ಇಲ್ಲಿರೋ ನರ್ಸರಿ ಎಲ್ಲ ಇವರೇ ನೋಡ್ಕೊಂತ ಇರೋದು. ಇಲ್ಲಿ ಸುಮಾರು ಒಂದು 20 ವರ್ಷದಿಂದ ಇವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಏನಾದರೂ ಮಾಹಿತಿ ಬೇಕು, ಗಿಡಗಳು ಬೇಕು ಅಂದರೆ ಬಂದಿಲ್ಲಿ ಸಿದ್ರುಬೆಟ್ಟ ನರ್ಸರಿ ಹತ್ರ ಬಂದು ವಿಸಿಟ್ ಮಾಡಿ ಗಿಡಗಳು ಬೇಕು ಅಂದರೆ ಇವ್ರ ಆಫೀಸರ್ ಇರ್ತಾರೆ, ಮಂಜುನಾಥ್ ಅಂತೇಳಿ. ಅವ್ರ ಮುಖಾಂತರ ನೀವು ಗಿಡಗಳು ಬೇಕಾದ್ರೆ ತಗೊಂಡು ಎತ್ಕೊಂಡು ಹೋಗ್ಬೋದು. ಆ ಥರ